ಹಾಯ್ ಗೈಸ್, ವೆಲ್ಕಮ್ ಟು ಕಾರ್ತಿಕ್ಸ್ ಕಿಚನ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಚೀಸ್ ಮ್ಯಾಗಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ನಾವು ತಗೊಂಡಿದ್ದೀವಿ 1 to 3 ನೂಡಲ್ಸ್ ಮಸಾಲ. ಸೊ 2 ಪ್ಯಾಕೆಟ್ಸ್ ತಗೊಂಡಿದ್ದೀವಿ. ಈಗ ಒಂದು ಕಡಾಯಿ ತಗೊಳ್ಳಿ. ಕಡಾಯಿ ತಗೊಂಡು ನೂಡಲ್ಸ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕಿ ವಾಟರ್ನ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಿ. ಕಡಾಯಿಗೆ 3 to 4 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕೊಳ್ಳಿ. ಬಾಯ್ಲ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಆ್ಯಡ್ ಮಾಡಿ. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ನೂಡಲ್ಸ್ಗೆ ಸಾಲ್ಟ್ ಹಿಡಿಯುತ್ತೆ. ಬೇಯೋವಾಗ, ನೀರು ಕುದಿಯೋವಾಗ ಅದಕ್ಕೆ ನೀವು ತೆಗೆದಿಟ್ಕೊಂಡಿರುವಂಥ ಮ್ಯಾಗಿನ ಅದರೊಳಗಡೆ ಹಾಕಿ. ವಾಟರ್ ಬಾಯ್ಲ್ ಆಗೋವಾಗ ಮಾತ್ರ ಮ್ಯಾಗಿನ ಹಾಕಬೇಕು. ಬಿಫೋರ್ ದಟ್ ಮ್ಯಾಗಿನ ಹಾಕಬಾರ್ದು ನೀರೊಳಗಡೆ. ಮ್ಯಾಗಿನ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ. ಜಾಸ್ತಿ ಬೇಯಿಸಿದ್ರೆ ಮ್ಯಾಗಿ ತುಂಬ ಬೆಂದೋಗುತ್ತೆ. ಸೊ ನೀವು ಗ್ರೇವಿಯಲ್ಲಿ ಮಿಕ್ಸ್ ಮಾಡೋವಾಗ ಅದು ಸ್ಟಿಕ್ಕಿ ಆಗೋಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವೊಂದು 5 minutes ಬೇಯಿಸ್ಕೊಂಡ್ರೆ ಸಾಕು, ನಾಟ್ ಮೋರ್ ದೆನ್ ದ್ಯಾಟ್. ಈಗ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಬೇಯಿಸ್ಕೊಂಡಿರೋ ಮ್ಯಾಗಿ ಮಸಾಲ, ಟೊಮೆಟೊ ಪ್ಯೂರಿ, ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸು, ಚೀಸ್ ಕ್ಯೂಬ್ಸ್, ಇನ್ನು ಸ್ವಲ್ಪ ಸೆಪರೇಟ್ ಆನಿಯನ್ಸ್ ಆ್ಯಂಡ್ ಗಾರ್ಲಿಕ್. ಈಗ ಒಂದು ಕಡಾಯಿಗೆ ಲೈಟಾಗಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಚೀಸ್ ಕ್ಯೂಬ್ಸ್, ಒಂದು 3 ಚೀಸ್ ಕ್ಯೂಬ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚೀಸ್ನ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಬಿಡಿ. ಚೀಸ್ ಒಂದು ಸ್ವಲ್ಪ ಮೆಲ್ಟ್ ಆಗ್ತಿದೆ ಅಂತ ಅನ್ಸಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ಸ್ನ ಆ್ಯಡ್ ಮಾಡಿ ಅದೊಂದು ಸ್ವಲ್ಪ ರೆಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗಾರ್ಲಿಕ್ಸ್ ರೆಡ್ ಆಗಿ ಫ್ರೈ ಆದಮೇಲೆ ಅದಕ್ಕೆ ಚಾಪ್ ಮಾಡ್ಕೊಂಡಿರೋ ಆನಿಯನ್ಸನ್ನು ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿ. ನಾವು ಟೊಮೆಟೊ ಸಾಸ್ ಬದಲು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ತಿದ್ದೀವಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಹಾಕೊಳ್ಳಿ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಒಂದು ಸ್ವಲ್ಪ ಖಾರ ಇರುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ಲ ಮ್ಯಾಗಿ ಮಸಾಲ, ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ, ಮತ್ತು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೈ ಬಿಕಾಸ್ ಅದು ಟೊಮೆಟೊ ಪ್ಯೂರಿಯಲ್ಲಿ ಟೊಮೆಟೊ ಹಸಿ ವಾಸನೆ ಇರುತ್ತೆ, ಅದು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತಿನ್ನೋವಾಗ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ಟೊಮೆಟೊ ಸಾಸ್ ಬದಲು ನೀವು ಟೊಮೆಟೊ ಪ್ಯೂರಿನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಮ್ಮ ಗ್ರೇವಿ ರೆಡಿ ಆಗಿದೆ. ಆ ಗ್ರೇವಿಗೆ ನಾವು ಬೇಯಿಸ್ಕೊಟ್ಟಿಟ್ಕೊಂಡಿರುವಂಥ ಮ್ಯಾಗಿನ ಹಾಕೋಣ. ಮ್ಯಾಗಿನ ನಾವು ಬೇಯಿಸಿಟ್ಟು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ, ಆ ಮ್ಯಾಗಿನ ಇದಕ್ಕೆ ಹಾಕ್ತಾ ಇದ್ದೀವಿ. ಮ್ಯಾಗಿನ ಹಾಕ್ಬಿಟ್ಟು ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಚೀಸ್ ಮ್ಯಾಗಿ ರೆಡಿಯಾಗಿರುತ್ತೆ. ಮಿಕ್ಸ್ ಮಾಡುವಾಗ ಜಾಸ್ತಿ ಕಲ್ಸಕ್ಕೆ ಹೋಗ್ಬಿಡಿ, ಯಾಕಂದರೆ ಫುಲ್ಲು ಮುದ್ದೆ ಆಗುತ್ತೆ. ಜಸ್ಟ್ ಸ್ಲೈಟಾಗಿ, ತುಂಬ ಫೋರ್ಸ್ ಕೊಡಿದಿರ ಲೈಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾಗಿಗೆ ಮಸಾಲ ಬೈಂಡ್ ಆದರೆ ಸಾಕು. ಅದಾದಮೇಲೆ ಅದನ್ನು ಒಂದು 2 minutes ಕುಕ್ ಮಾಡಿದ್ರೆ ಆಗೋಗುತ್ತೆ. ಈಗ ಆಲ್ಮೋಸ್ಟ್ ನಮ್ಮ ಮ್ಯಾಗಿ ಕುಕ್ ಆಗಿದೆ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಮೇಲ್ಗಡೆ ಚೀಸ್ ಹಾಕ್ಕೊಳ್ಳಿ. ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಹಸಿ ಆನಿಯನ್ಸು, ಅದನ್ನು ಇದ್ರ ಮೇಲೆ ಹಾಕೋದ್ರಿಂದ ತಿನ್ನೋವಾಗ ಮಧ್ಯದಲ್ಲಿ ಹಸಿ ಈರುಳ್ಳಿ ಸಿಗುತ್ತೆ, ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಿ ನಮ್ಮ ಚೀಸ್ ಮ್ಯಾಗಿ ರೆಡಿ ಆಗಿದೆ. ತಿಂದು ಹೇಗಿದೆ ಅಂತ ಹೇಳಿ.